ನಮಸ್ಕಾರ ರೈತ ಬಾಂಧವರೇ. ಮೊನ್ನೆ 1 ಫೆಬ್ರವರಿ 2026ರಂದು ನಡೆದಂಥ ಒಂದು ಕೇಂದ್ರ ಬಜೆಟ್ನ ವಿಶ್ಲೇಷಣೆ ವಿಜಯ ಕರ್ನಾಟಕದಲ್ಲಿ ನಿನ್ನೆ ಅಂದರೆ 2 ಫೆಬ್ರವರಿ 2026ರಂದು ಬಂದಿತ್ತು. ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ನಿಮಗೆ ಒದಗಿಸ್ಬೇಕಂತ ಅನಿಸಿತು, ಅದಕ್ಕೆ ಇಂದು ಈ ವಿಡಿಯೋ ಮಾಡ್ತಿದ್ದೀನಿ. ನಾನು ಇದರಲ್ಲಿ ಮುಖ್ಯವಾಗಿ ಸರ್ಚ್ ಮಾಡಿದ್ದು ಅಥವಾ ಹುಡುಕಿದ್ದಪ್ಪ ಅಂದರೆ ಕೃಷಿ ಕ್ಷೇತ್ರಕ್ಕೆ ಏನು ಬಂದಿದೆ ಈ ಸರಿ 2026 ಬಜೆಟ್ನಲ್ಲಿ ಅಂತ ಹುಡುಕಿದಾಗ ನನಗೆ ಕಂಡಿದ್ದು ಮೊದಲನೇದಾಗಿ ಈ ಒಂದು ಬೆಳೆ ವೈವಿಧ್ಯತೆಗೆ ಆದ್ಯತೆ ಅಂತ ಕೊಟ್ಟಿದ್ರು. ಆನಂತರ ಇನ್ನು ಹಗ್ಗ ಯಾವುದು ದುಬಾರಿ ಯಾವುದಾಗಿದೆ ಕೃಷಿ ಕ್ಷೇತ್ರದಲ್ಲಿ ಅಂತ ನೋಡೋಕೆ ಹೋದೆ. ಯಾವುದು ಹಗ್ಗ ಅಂತ ನೋಡಿದ್ರೆ ಯಾವುದು ಕೂಡ ಹಗ್ಗ ಆಗಿಲ್ಲ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು. ಅದೇ ರೀತಿ ದುಬಾರಿ ಅಂತ ನೋಡೋಕೆ ಹೋದರೆ ರಸಗೊಬ್ಬರ ಅಂತ ಇತ್ತು. ಇದು ಭಾಳ ನನಗೆ ಶಾಕ್ ಕೂಡ ಆಯಿತು. ಇಲ್ಲಿ ನೋಡಿದ್ರೆ ನಮ್ಮ ಮೋದಿಜಿ ಅವರು ಬಂಗಾರದ ಮನುಷ್ಯ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ಹಿಡ್ಕೊಂಡಂಗೆ ಭತ್ತತೆನೆ ಹಿಡ್ಕೊಂಡು ನಿಂತಿದ್ರು. ಇದರಿಂದ ಏನಾದರೂ ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಏನಾದರೂ ಅನುದಾನ ಬಂದಿದೆ ಅಂತ ನೋಡೋಕ್ಕೆ ಹೋದೆ. ಆಗ ಕೃಷಿ ಕ್ಷೇತ್ರದಲ್ಲಿ ಆಧುನಿಕ ತಂತ್ರಜ್ಞಾನದ ಅಳವಡಿಕೆ ಅಂತೇಳಿ ಕೊಟ್ಟಿದ್ದರು. ಅದೇ ಮತ್ತೆ ಭಾರತ ವಿಸ್ತಾರ ವೇದಿಕೆ ಅಂತೇಳಿ ಅದೇ ಆ್ಯಪ್ ಬಗ್ಗೆನೇ ಇಲ್ಲಿ ವಿವರಣೆ ಇತ್ತು. ಅದು ಬಿಟ್ಟರೆ ಸಬ್ಸಿಡಿ ನೆರವು ಅಂತೇಳಿ ಕೊಟ್ಟಿದ್ರು. ಈ ಪಶುಸಂಗೋಪನೆ ಸಾಲ ಆಧಾರಿತ ಸಬ್ಸಿಡಿ ಯೋಜನೆ, ಹೈನುಗಾರಿಕೆ, ಕೋಳಿ ಸಾಗಾಣಿಕೆ ನೆರವು ನೀಡುವುದು, 500 ಜಲಾಶಯಗಳು ಹಾಗೂ ಸಮೃದ್ಧ ಸರೋವರಗಳ ಸಮಗ್ರ ಅಭಿವೃದ್ಧಿಗೆ ಕ್ರಮ ತೆಗೆದುಕೊಳ್ಳಲಾಗುತ್ತದೆ. ಅಲ್ಲದೆ ಕರಾವಳಿ ಪ್ರದೇಶದಲ್ಲಿ ತೆಂಗು, ಶ್ರೀಗಂಧ, ಕೋಕ್ ಮತ್ತು ಗೇರು ಬೆಳೆಗಳಿಗೆ ಉತ್ತೇಜನ ನೀಡಲಾಗುತ್ತದೆ. ಅಲ್ಲದೆ ತೆಂಗು ಉತ್ಪಾದನೆ ವೃದ್ಧಿಗೆ ತೆಂಗು ಉತ್ತೇಜನ ಯೋಜನೆ ಘೋಷಿಸಲಾಗಿದೆ. ಇದರಿಂದ ಕರ್ನಾಟಕ ರೈತರಿಗೆ ಭಾರಿ ಅನುಕೂಲ ಅಂತೇಳಿ ಕೊಟ್ಟಿದ್ರು. ಆನಂತರ ಇದೇನಪ್ಪ ಈ ಆ್ಯಪ್ ಬಗ್ಗೆನೇ ಭಾಳ ಹೇಳಿದ್ದಾರೆ ಅಂತ ನೋಡಿದೆ. AI ಕೇಳಿ ಫಸಲು ಬೆಳೆ ಅಂತೇಳಿ ಒಂದು ಆ್ಯಪ್ ಮಾಡಿದ್ದಾರೆ. ಇದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇನ್ನು ಒಟ್ಟಾರೆಯಾಗಿ ನಮ್ಮ ಕೃಷಿ ಕ್ಷೇತ್ರಕ್ಕೆ ಈ ಬಜೆಟ್ನಲ್ಲಿ ಇಟ್ಟಿರುವ ಹಣ ಎಷ್ಟಂದರೆ 1,62,671 ಕೋಟಿ ರೂಗಳು ಕೃಷಿ ಕ್ಷೇತ್ರಕ್ಕೆ ಮೀಸಲಿಟ್ಟಿದ್ದಾರೆ. ಇದು ಕಳೆದ ವರ್ಷಕ್ಕೆ ಹೋಲಿಸಿದರೆ ಸ್ವಲ್ಪ ಹೆಚ್ಚು ಅಂತಲೇ ಇವರು ಹೇಳುತ್ತಿದ್ದಾರೆ. ಇದು ನಮ್ಮ ಭಾರತ ಸರ್ಕಾರ ಈ 2026 ಬಜೆಟ್ನಲ್ಲಿ ನಮ್ಮ ಕೃಷಿ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆ. ಇದೇ ರೀತಿ ಕೃಷಿ ಸಂಬಂಧಿತ ಮಾಹಿತಿಗಾಗಿ ನಮ್ಮನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.